ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು IPL 2026ರ ಮೊದಲ ಪಂದ್ಯ ಶುರುವಾಗಲು ಕ್ಷಣಗಣನೆ ಸ್ಟಾರ್ಟ್ ಆಗಿದ್ದು, ನಾಳೆ ಸಂಜೆ ನಮಗೆ RCB ಮತ್ತು SRH IPL 2026ಕ್ಕೆ ಮೊದಲ ಪಂದ್ಯವು ನೋಡಲಿಕ್ಕೆ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಈ ಪಂದ್ಯವು ಶುರುವಾಗೋದಕ್ಕಿಂತ ಮುಂಚೆ ನಮ್ಮ RCB ಅಭಿಮಾನಿಗಳಿಗೆ ಕೆಲವು ತುಂಬ ದೊಡ್ಡ ಗುಡ್ ನ್ಯೂಸ್ಗಳು ಬಂದಿದೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಕೆಲವು ಗುಡ್ ನ್ಯೂಸ್ಗಳು ಯಾವುದೊಂದು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಹಾಗಾದರೆ ಫ್ರೆಂಡ್ಸ್, ನಾವು ಇನ್ನೂ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ RCBಯ ಬಗ್ಗೆ ಬರುತ್ತಿರೋ ಮೊದಲ ಗುಡ್ ನ್ಯೂಸ್ ಬಂದುಬಿಟ್ಟು RCBಯ ಪ್ರಾಕ್ಟೀಸ್ ಕ್ಯಾಂಪ್ ಬಗ್ಗೆ ಬರ್ತಾ ಇದ್ದು, ನಮ್ಮ RCBಯ ತಂಡ ಈಗಾಗಲೇ ಕಳೆದ 2 ವಾರಗಳಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತತವಾಗಿ ಪ್ರಾಕ್ಟೀಸನ್ನು ಮಾಡುತ್ತಾ ಇದ್ದು, ನಮ್ಮ ಎಲ್ಲ ಆಟಗಾರರು ಒಂದು ತುಂಬಾ ಉತ್ತಮವಾದ ಟಚ್ಚಲ್ಲಿ ಕಾಣಿಸ್ತಾ ಇದ್ದಾರೆ. ಅಂದರೆ ನಮ್ಮ ಮೇನ್ ಬ್ಯಾಟರ್ಸ್ಗಳಾಗಿರುವ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಫಿಲ್ ಸಾಲ್ಟ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಮತ್ತು ರೋಮಾರಿಯೋ ಶೆಫರ್ಡ್ ಅವರು ಈಗಾಗಲೇ ನಡೆಯುತ್ತಿರುವ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಅತ್ಯುತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದರು. ಹಾಗಾಗಿ ನಮ್ಮ ಈ ಎಲ್ಲ ಆಟಗಾರರು ನಾಳೆಯ ಪಂದ್ಯದಲ್ಲಿ SRH ಮುಂದೆ ಆರ್ಭಟಿಸುವುದರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ RCB ಬೌಲಿಂಗ್ ಬಗ್ಗೆ ಕೂಡ ಒಂದು ತುಂಬಾ ದೊಡ್ಡ ಅಪ್ಡೇಟ್ ಬಂದಿದ್ದು, ಜಾಸ್ ಹೇಜಲ್ವುಡ್ ಅವರು ಈಗಾಗಲೇ RCBಯ ಕ್ಯಾಂಪ್ ಅನ್ನು ಜಾಯಿನ್ ಆಗಿದ್ದಾರೆ. ಆದರೆ ಇದರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ನಮ್ಮ ಜಾಸ್ ಹೇಜಲ್ವುಡ್ ಅವರು RCBಯ ನಾಳೆಯ ಪಂದ್ಯಕ್ಕೆ ಲಭ್ಯವಿರುವುದಿಲ್ಲ. ಮತ್ತೆ ಇನ್ನೊಂದು ಕಡೆ RCBಯ ನುವಾನ್ ತುಷಾರ್ ಅವರು ಕೂಡ ಈ ಬಾರಿ IPLಗೆ ಲಭ್ಯರಾಗಿರುವುದರಿಂದ ನಮಗೆ ನಾಳೆಯ ಪಂದ್ಯದಲ್ಲಿ ಜಾಕೋಬ್ ಡುಫಿ ಅವರು RCBಯ ಪರವಾಗಿ ಡೆಬ್ಯೂ ಮಾಡುತ್ತಾ ನೋಡಲಿಕ್ಕೆ ಸಿಗುತ್ತಾರೆ. ಹೌದು, ನಮಗೆ ನಾಳೆಯ ಪಂದ್ಯದಲ್ಲಿ ಗೊತ್ತಾಗುತ್ತೆ ಜಾಕೋಬ್ ಡುಫಿ ಅವರು ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ಯಾವ ತರದೊಂದು ಬೌಲಿಂಗ್ ಅನ್ನು ಮಾಡುತ್ತಾರಂತ. ಮತ್ತು ಇನ್ನೊಂದು ಕಡೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಒಂದು ಉತ್ತಮವಾದ ಲಯದಲ್ಲಿ ಇದ್ದು, ನಾಳೆಯ ಪಂದ್ಯಕ್ಕಿಂತ ಮುಂಚೆ ನಮ್ಮ ಫಾಸ್ಟ್ ಬೌಲಿಂಗ್ ಕೂಡ ಅದ್ಭುತವಾಗಿ ಕಾಣಿಸ್ತಾ ಉಂಟು. ಸೊ ನಿಮಗೆ ಏನಿಸುತ್ತೆ, ನಾಳೆಯ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೌಲಿಂಗ್ ಲೈನ್ ಉತ್ತಮವಾಗಿ ಕಾಣಿಸ್ತಾ ಇದೆಯಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಕಡೆ ಬ್ಯಾಟಿಂಗ್ ಬಗ್ಗೆ ಅಂತ ಯಾವುದೇ ತರಹದ ಡೌಟ್ ಇಲ್ಲ, ಯಾಕೆಂದರೆ RCB ಅವರ ಪರವಾಗಿ ಕೂಡ ಎಕ್ಸ್ಪೀರಿಯನ್ಸ್ ಜೊತೆಗೆ ಪವರ್ ಹಿಟ್ಟಿಂಗ್ ಬ್ಯಾಟರ್ಸ್ ಇದ್ದಾರೆ. ಇದು ಆಗಿತ್ತು ಈಗಷ್ಟೇ ಬರುತ್ತಿರೋ ನಮ್ಮ RCBಯ ಬಗ್ಗೆ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ಗಳು. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.